ಕನ್ನಡ ಈಸಿ ಇತ್ತು, ಮ್ಯಾಟ್ರ್ ಜಾಸ್ತಿ ಇತ್ತು ಬರೆಯೋಕ್ಕೆ ಅಷ್ಟೇ. ಯಾವುದೇ ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಬರ್ತೀನಿ ಇದಾಗಿ ಅನ್ಕೊಂಡಿದ್ದ ಟಾಪರ್ ಬರ್ತಿದ್ದ ಅಷ್ಟು 620 ಬರ್ತಿದ್ದೀನಿ ಅಂದ್ಕೊಂಡಿದ್ದೆ. 625 ಗೊತ್ತು. 620 ಅಂತಿದ್ದು. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿತ್ತು. ಮನೆಯಲ್ಲಿ ಪ್ರೋತ್ಸಾಹ ಹೇಗಿತ್ತು? ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ರು, ನೀನು ತೆಗಿಬೋದು ಅಂತ. ಅದು ತಗೊಂಡು ನಾನು ಓದ್ತಿದ್ದೆ. ಅಪ್ಪ ಏನೋ VRS ತಗೊಂಡ್ರು ನೀನು ಎಜುಕೇಶನ್ಗೋಸ್ಕರ ಅಂತ. ಅಪ್ಪ ಏನೋ VRS ತಗೊಂಡ್ರು ನೀನು ಎಜುಕೇಶನ್ಗೋಸ್ಕರ ಅಂತ. ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ರಾ? ಇಲ್ಲ, ಏನು ಬಿಟ್ಬಿಟ್ರು ನಮ್ಮಪ್ಪ ಕೆಲಸ ಮಾಡಿದ್ರು. ಏನೇ ಕೆಲಸ ಬಿಟ್ಟು ಗೊತ್ತಿಲ್ಲ ನನಗೂ. ಎಜುಕೇಶನ್ಗೋಸ್ಕರನೇ ಇಲ್ಲ ಅದು 10 ವರ್ಷ ಮುಂಚೆನೇ ಬಿಟ್ಬಿಟ್ರು ಕೆಲಸ. ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟವ್ರೆ. ನಮ್ಮ ಟೀಚರ್ ಅವ್ರ ಸಹಾಯದಿಂದನೇ ಆಗಿರುತ್ತೆ. ಸರಿ ಪಾಠ ಮಾಡ್ತಿರಲ್ವಾ? ಸರಿಯಾಗಿ ಅವ್ರು ಜಾಸ್ತಿ ನಮಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಹೆಲ್ಪ್ ಮಾಡ್ತಿದ್ರು. ಬರೀ ಬುಕ್ಸ್ ಅಂತ ಅಲ್ಲ, ಟ್ಯೂಷನ್ ಹೋಗ್ತಿದ್ವಿ, ಸ್ಕೂಲಲ್ಲೇ ಇಲ್ಲ. ಹೇಗಿರುತ್ತೆ ಈಗ ಮಾರ್ಕ್ಸ್ ತಗೋಬೇಕಂದ್ರೆ ಏನು ಮಾಡಬೇಕು ಬೇರೆ ಸ್ಟೂಡೆಂಟ್ಸ್? ಅದೇ ನಾವು ಬುಕ್ಗಿಂತ ಜಾಸ್ತಿ ಅಪ್ಲಿಕೇಶನಲ್ಲಿ ಓದಬೇಕು. ಅಂದರೆ ನಾವು ಅದು ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಆವಾಗಲೇ ಆಗೋದು. ಅರ್ಥ ಮಾಡ್ಕೊಂಡು ಓದಬೇಕು. ಇಲ್ಲ, ಅರ್ಥ ಮಾಡ್ಕೊಂಡು ಓದಬೇಕಷ್ಟೇ. ಜಾಸ್ತಿ ಓದೋದ್ರಿಂದ ಬ್ಯಾಡ್ ಮಾಡೋದ್ರಿಂದ ಸಿಗಲ್ಲ. ಸರಿ, ಓಕೆ. ಪೇರೆಂಟ್ಸ್ ಬನ್ನಿ.